ಎಲ್ರಿಗೂ ನಮಸ್ಕಾರಗಳು ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಆರ್ ಸಿ ಬಿಯ ಅಪ್ಡೇಟ್ಸ್ ಫಾಲೋ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆರ್ ಸಿ ಬಿ ಅಫಿಷಿಯಲ್ ಪೇಜ್ಗಳಲ್ಲಿ. ಸೊ ಆರ್ ಸಿ ಬಿಯ ಜರ್ಸಿನೂ ಕೂಡ ಅಫಿಷಿಯಲ್ ಆಗಿ ನೋಡಿದಿರಾ ಅಂತ ಅಂದ್ಕೊಂಡಿದ್ದೀನಿ. ಜಮಾನ್ದಲ್ಲೇ ರಿವೀಲ್ ಮಾಡಿಬಿಟ್ರು ಆರ್ ಸಿ ಬಿ. ಬಟ್ ಇವಾಗ ಒಂದು ಸ್ವಲ್ಪ ರಿವ್ಯೂ ಮಾಡೋಣ ಆರ್ ಸಿ ಬಿ ಜರ್ಸಿನ. ಜೊತೆಗೆ ಆರ್ ಸಿ ಬಿ ಜರ್ಸಿಯ ಪ್ರೈಸ್ ಬೆಲೆ ಕೇಳಿದ್ರೆ ಕಳ್ಳದೊಯ್ತೀರಾ ಮಗ, ಕಳ್ಳದೊಯ್ತೀರಾ. ಆ ರೇಂಜಿಗೆ ಇಟ್ಟಿದ್ದಾರೆ ಪ್ರೈಸ್ನ. ಆರ್ ಸಿ ಬಿಯ ಹೋಮ್ ಕಮಿಂಗ್ನ ಫಾಲೋ ಮಾಡ್ತಿದ್ದಾರೆ ಅಂತಂದರೆ ಯಾರ್ಯಾರು ಜಾಯ್ನ್ ಆಗಿದ್ದಾರೆ ಆರ್ ಸಿ ಬಿಗೆ ಅಂತ ಗೊತ್ತಾಗಿರುತ್ತೆ. ನಾನು ಕೃಣಾಲ್ ಪಾಂಡ್ಯ ಅವ್ರಿಗೂ ಅಪ್ಡೇಟ್ ಕೊಟ್ಟಿದ್ದೆ, ನಾನು ಕೊಟ್ಟಿಲ್ಲ ಅಂದರೂ ಗೊತ್ತಾಗುತ್ತೆ ನಿಮಗೆ. ಸುಯಾಶ್ ಅವ್ರು ಬಂದ್ಬಿಟ್ಟು ಇಳಿದಿದ್ದಾರೆ. ಆ್ಯಂಡ್ ಡಿ ಡಿ ಪಿ ನಮ್ಮ ಕನ್ನಡಿಗ ಬಂದ್ಬಿಟ್ಟು ಇಳಿದಾರೆ, ಲ್ಯಾಂಡ್ ಆಗಿದ್ದಾರೆ. ಏನು ಶೆಕೆಗೋರು ಇಲ್ಲಿ ಎ ಸಿ ಹಾಕೊಂಡ್ರು ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳದಲ್ಲಿ ಬೆವರು ಕಿತ್ಕೊಂಡು ಹಿಡಿತೈತಲ್ಲ. ಜಿತೇಶ್ ಶರ್ಮನು ಕೂಡ ಲ್ಯಾಂಡ್ ಆಗಿದ್ದಾರೆ. ಎಲ್ಲರ ಕೆಲವು ಆರ್ ಸಿ ಬಿ ಒಂಥರ ಸಿಗ್ನೇಚರ್ ಆಗಿ ಸಲ ಟೋಪಿ ಹಿಡಿಸ್ಬಿಟ್ಟೈತೆ. ಏನಕ್ಕೆ ರೀಸನ್ ಬಿಹೈಂಡ್ ಇಟ್ ಗೊತ್ತಿಲ್ಲ. ನಮ್ಮ ಕನ್ನಡಿಗ ಮನೋಜ್ ಬಾಂಡ್ಗೆ ಕೂಡ ದಾವಣಗೆರೆ ಹುಡುಗನೂ ಕೂಡ ರಾಯಚೂರು ಹುಡುಗನೂ ಕೂಡ ಬಂದು ಇಳಿದಂತೂ ಆಗಿದೆ. ಟೀಮ್ ಡೇವಿಡ್ ಕೂಡ ಬಂದು ಇಳಿದಾಗಿದೆ. ಮೇಯ್ನ್ ಮುಖ್ಯವಾಗಿ ದಿನೇಶ್ ಕಾರ್ತಿಕ್ ಕೂಡ ಬಂದು ಇಳಿದಿದ್ದಾರೆ. ಏನು ಪ್ಲೇಯರ್ ಆಗಿ ಆಡ್ತಾರೆ ಅಂತ ಹೇಳಿದ್ರೆ ಇಲ್ಲ, ಮೆಂಟರ್ ಆಗಿ ಅವರು ಕೂಡ ಬಂದು ಇಳಿದಿದ್ದಾರೆ. ಆ್ಯಂಡ್ ರೊಮ್ಯಾರಿಯೋ ಶೆಫರ್ಡ್ ರೀಸೆಂಟಾಗಿ ಆರ್ ಸಿ ಬಿ ಅಪ್ಡೇಟ್ ಕೊಡ್ತು. ರೊಮ್ಯಾರಿಯೋ ಶೆಫರ್ಡು ಕೂಡ ಬಂದಿದ್ದಾರೆ ಅಂತ. ಆ್ಯಂಡ್ ಸ್ವಪ್ನಿಲ್ ಸಿಂಗು ಬರ್ದಂಗೆ ಇರೋಕ್ಕಾಗುತ್ತಾ, ಎಲ್ಲರೂ ಕೂಡ ಬಂದಿದ್ದಾರೆ. ಅವರು ಏನು ಸ್ಪೆಷಲ್ಲಾಗಿ ಏನು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರೂ ಬಂದ್ಬಿಟ್ಟು ಲ್ಯಾಂಡ್ ಆಗಿದ್ದಾರೆ, ಬರಬೇಕಾಗಿರೋವಂಥವ್ರಲ್ಲ. ಶ್ರೀಲಂಕನ್ ಪ್ಲೇಯರು ತುಷಾರ ಕೂಡ ಬಂದು ಇಳಿದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಒಬ್ಬೊಬ್ಬರು ಬಂದ್ಬಿಟ್ಟು ಇಳಿತಾ ಇದ್ದಾರೆ. ಸೊ ಅಪ್ಡೇಟ್ ಕೊಟ್ಟಿದ್ದು ಆರ್ ಸಿ ಬಿ ಒಂದೊಂದೇ ಅಪ್ಡೇಟ್ ಕೊಡ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ ಅಂತ. ಎಲ್ಲರ ಕೈಲೂ ಟೋಪಿ ಹಿಡಿಸ್ಬಿಟ್ಟು ಪೋಸ್ಟ್ ಕೊಟ್ಬಿಟ್ಟು ಪೋಸ್ಟ್ನ ಮಾಡ್ತಾ ಇದೆ ನಮ್ಮ ಆರ್ ಸಿ ಬಿ. ಏನಿದು ಸಿಗ್ನೇಚರ್ ಆರ್ ಸಿ ಬಿದು ಟೋಪಿ ಹಿಡಿಸ್ತಾ ಇದ್ದಾರಲ್ಲ. ಏನು ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಟೋಪಿ ಗಿಪ್ಪಿ ಹಾಕಬೇಕು ಅಂತ ಅನ್ಕೊಂಡವ್ರು ಈ ಸಲ ಎಲ್ಲರ ಕೈಲೂ ಟೋಪಿ ಕೊಡ್ತಾ ಇದ್ದಾರಲ್ಲ, ಅಥವಾ ಪ್ಲೇಯರ್ಸ್ಗೆ ಟೋಪಿ ಹಾಕಬೇಕು ಅಂತ ಅನ್ಕೊಂಡ್ರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು. ಗೊತ್ತಿಲ್ಲ ಅದೇನು ಮಾಡ್ತಾರೋ ಅಂತ. ಒಟ್ಟಲ್ಲಿ ಟೋಪಿ ಹಿಡಿಸ್ಬಿಟ್ಟು ಕ್ಯಾಪ್ನಂತೂ ಕೊಡ್ತಾ ಇದ್ದಾರೆ. ನೋಡೋಣ ಅಮ್ಮ ಅದೇನು ಮಾಡ್ತಾರೆ ಈ ಸೀಸನು ಅಂತ. ಆ್ಯಂಡ್ ಹೇಳಿದ್ನಲ್ಲ, ಜರ್ಸಿ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಜರ್ಸಿನ ಡಿಸ್ಪ್ಲೇ ಮಾಡಿದ್ನು, ಹೊಸ ಜರ್ಸಿ. ಏನು ಚೇಂಜಸ್ ಏನಿಲ್ಲ. ಲಾಸ್ಟ್ ಟೈಮ್ ಏನಿತ್ತು ಜರ್ಸಿ ಸೇಮ್ ರೆಡ್ ಆ್ಯಂಡ್ ಬ್ಲೂ ಪ್ಯಾಟರ್ನು. ಸೊ ಸಿಮಿಲರ್ ಪ್ಯಾಚಸ್ಸು, ಏನು ಚೇಂಜಸ್ ಮಾಡೋಕ್ಕೆ ಹೋಗಿಲ್ಲ ನಮ್ಮ ಆರ್ ಸಿ ಬಿ. ಅದಕ್ಕೋಸ್ಕರನೇ ರಿವೀಲ್ ಮಾಡಿರೋದು ಹಿಂಗೆ ಇರುತ್ತೆ ಗುರು ಜರ್ಸಿ ಅಂತ. ಏನಾದ್ರು ಚೇಂಜಸ್ ಏನಾದ್ರು ಅಮರಾಮ್ರಿ ಚೇಂಜಸ್ ಏನೋ ಮಾಡಿತ್ತು ಅಂದರೆ ಅನ್ಬಾಕ್ಸ್ ಇವೆಂಟಲ್ಲಿ ರಿವೀಲ್ ಮಾಡಿರೋರು. ಬಟ್ ಏನೋ ಚೇಂಜಸ್ ಇಲ್ಲ. ಎಕ್ಸಾಕ್ಟ್ಲಿ ಏನಿದೆಯೋ ಲಾಸ್ಟ್ ಟೈಮು ಅದೇನೇ ಇದೆ. ಇಲ್ಲಿ ಸ್ಪಾನ್ಸರ್ಸು, ಸೈಡ್ ಸ್ಪಾನ್ಸರ್ಸ್ ಮಾತ್ರ ಚೇಂಜ್ ಆಗಿದ್ದಾರೆ. ಬಿರ್ಲಾ ಎಸ್ಟೇಟ್ ಅಂತ ಹಾಕೊಂಡಿದ್ದಾರೆ. ಸೊ ಅವರು ಸೈಡ್ ಸ್ಪಾನ್ಸರ್ ಆಗಿದ್ದಾರೆ. ಜೊತೆಗೆ ಇನ್ನು ಅದೇ ಶೋಲ್ಡರ್ ಮೇಲೆ ಒಂದು ಸ್ಪಾನ್ಸರ್ ಬರುತ್ತಲ್ಲ, ಅದು ಕೂಡ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ಸ್ಪಾನ್ಸರ್ಸ್ ಚೇಂಜ್ ಆಗಿದ್ದಾರೆ ಅಷ್ಟೇ. ಡಿಸೈನಲ್ಲಿ, ಜರ್ಸಿ ಡಿಸೈನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗಿದೆ, ಏನು ಬದನೆಕಾಯಿನೂ ಕೂಡ ಇಲ್ಲ. ಆ್ಯಂಡ್ ಆರ್ ಸಿ ಬಿಯ ಜರ್ಸಿ ಅಫಿಷಿಯಲ್ ಜರ್ಸಿನ ಇವರು ತೊಗೊತೀರಾ ಅಂತಂದರೆ ಸ್ಟೇಡಿಯಮಲ್ಲೆಲ್ಲ ಅಲ್ಲಿಂದ ನೀವು ₹100 ತೊಗೋಬೋದು, ₹100 ಅದು ದೇಪ್ಕೊಂಬಿಟ್ಟು ಹೋಗ್ಬೋದು ಸ್ಟೇಡಿಯಮಲ್ಲಿ ಮ್ಯಾಚ್ ನೋಡೋಕ್ಕೆ ಬಂದಾಗ. ಬಟ್ ಅಫಿಷಿಯಲ್ ಜರ್ಸಿ ಪೂಮಾ ಜರ್ಸಿನ ನೀವು ತೊಗೊತೀರಾ ಅಂತಂದರೆ ಕಳೆದೊಯ್ತೀರ ಮಗ. 5,000 ಒಂದು ಜರ್ಸಿಗೆ 5,000. ಇನ್ನು ನಾವು ಮಕ್ಕಳು ಏನು ಅಂದ್ಕೊಂಡವ್ರೆ ಅಫಿಷಿಯಲ್ ಜರ್ಸಿನ ತೊಗೊತಾರೆ ಅಂತ ಅಂದ್ಕೊಂಡು ಯಾರಾದರೂ. ಅದೇ ಯಾರು ಕುಬೇರರ ಮಕ್ಕಳು, ಲಖಪತಿಗಳ ಮಕ್ಕಳು ಆಗಿರ್ಬೇಕು, ಕೋಟ್ಯಾಧಿಪತಿಗಳ ಮಕ್ಕಳು ಆಗಿರ್ಬೇಕಷ್ಟೇ. ಈ ಒಂದೇ ಒಂದು ಜರ್ಸಿಗೆ 5,000 ಕೊಟ್ಟು ತೊಗೋಬೇಕು ಅಂತಂದರೆ ಆರ್ ಸಿ ಬಿ ಮ್ಯಾನ್ ರೆಪ್ಲಿಕಾ ಜರ್ಸಿ 5,000 ಮಗ. ಸರಿಯಾಗವ್ರೆ ಮರ್ಚೆಂಟೈಸ್ ಅವರು. 5,000 ಲೊಟ್ಟೆ ಕೊಡ್ತಾರೆ ನಮ್ಮ ಹುಡುಗರು ಜರ್ಸಿ ತಗೊಳ್ಳೋಕ್ಕೆ. ₹100 ಜರ್ಸಿ ನೀವು ಎಷ್ಟಾನ ರೈಸ್ ಮಾಡಿಕೊಳ್ಳಿ, ನೀವು ಎಷ್ಟಾನ ಅಫಿಷಿಯಲ್ ಜರ್ಸಿಗಳು ಬಿಟ್ಕೊಳ್ಳಿ ಪೂಮಾಯಿಂದ, ನಾವು ತೊಗೊಳ್ಳೋದೇ ₹100 ಜರ್ಸಿ ಅಂತ ನಮ್ಮ ಹುಡುಗರು ಹೇಳ್ತಾರೆ ಅಲ್ವ ಮಗ. ಅಂದರೆ ಡೂಪ್ಲಿಕೇಟ್ ಜರ್ಸಿ. ಇನ್ನೇನ್ಗುರು 5,000 ಕೊಟ್ಟು ತಗೊಳಕ್ಕಾಗುತ್ತಾ? 1 ವರ್ಷ ಅಲ್ಲ 2 ವರ್ಷಕ್ಕೆ ಬಟ್ಟೆ ತೊಗೊಬೋದು ₹5,000. ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಏನಕ್ಕೆ ಆರ್ ಸಿ ಬಿ ಅವರು ಈ ಪಾರ್ಟಿ ರೈಸ್ ಮಾಡಿದ್ದಾರೆ. ಆರ್ ಸಿ ಬಿ ಅವರಲ್ಲ, ಇನ್ಫ್ಯಾಕ್ಟ್ ಪೂಮಾದವರು ಈ ಮರ್ಚೆಂಟೈಸ್ ಏನಕ್ಕೆ ಈ ಪಾರ್ಟಿ ರೈಸ್ ಮಾಡಿದ್ದಾರೆ 5,000 ಒಂದು ಜರ್ಸಿಗೆ ಅಂತ. ನನಗಂತೂ ಗೊತ್ತಾಗ್ತಿಲ್ಲ, ನನಗೆ ಅರ್ಥನೇ ಆಗ್ತಿಲ್ಲ. ಒಂದು ಜರ್ಸಿಗೆ ಇಷ್ಟೊಂದೆಲ್ಲ ಕೊಟ್ಟು ತೊಗೊಬೇಕಾ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಾ.